ಮಂತ್ರಿ ಭ್ರಮರ ಕುಂತಳೆ ಕಾಯಿ ಸೇನಾನಿ ಕಮಲಗಂಧಿನಿ ತೆಕ್ಕಿನ ಬಿಟ್ಟಲ ರಾಣಿ ಶಶಿಪ್ರಭೆಯ ಕುರಿತಾಗಿ ಯಾವೆಲ್ಲ ಅರಸರು ಆಡಿಕೊಳ್ಳುವಂತಹ ಮಾತನ್ನ ಕೇಳಿದ್ರೆ ನೀವು ಏನು ಭೂಪಾಲ ಸ್ತ್ರೀ ರಾಜ್ಯವನ್ನಾಡುವ ಲೋಲ ಶಶಿಪ್ರಭೆಯು ಹಾಗಿದ್ರೆ ಆಡಳಿತ ನಡೆಸುವಂತಹ ಕೌಶಲ್ಯ ಎನ್ನುವಂತದ್ದು ಕರಗತವಾಗಿಸಿಕೊಂಡವರಂತ ಅನುಮಾನವೇ ಇಲ್ಲ. ಹಾಗಿದ್ರೆ ಅಧಿಕಾರವನ್ನು ಪಡೆಯುವುದು ಸುಲಭ ಸಾಧ್ಯ ಅಲ್ಲವೇ ಅಲ್ಲ. ಅದರಲ್ಲಿಯೂ ಹೆಣ್ಣಾದವಳು ಒಂದು ರಾಜ್ಯವನ್ನು ಕಟ್ಟಿ ಆಳ್ತಾಳೆ ಬೆಳೆಸ್ತಾಳೆ ಅಂತಾದ್ರೆ ಅದು ಸುಲಭ ಸಾಧ್ಯವೇ? ಹಾಗಿದ್ರೆ ಇಂಥದ್ದೊಂದು ಮುಂದುವರಿನ ಹೊತ್ತಿರುವಂತಹ ನಾನು ಶಕ್ತಿ ಸ್ವರೂಪಿಣಿಯಾಗಿರುವಂತಹ ದೇವಿಯನ್ನು ಕುರಿತು ತಪಸ್ಸನ್ನು ಆಚರಿಸಿದೆ, ವಿಶೇಷವಾದಂತಹ ವರಗಳನ್ನು ಪಡೆದೆ, ಕಣ್ಮೂಲಕವಾಗಿ ಇಂಥದ್ದೊಂದು ನಾಡನ್ನ ಕಟ್ಟಿ ಬೆಳೆಸಿದೆ. ಕಾರಣ ಏನು? ಹೆಣ್ಣು ಯಾವುದರಲ್ಲೂ ಕಡಿಮೆ ಅಲ್ಲ. ಆಹಾರದಲ್ಲಿ ದ್ವಿಗುಣ, ಬುದ್ಧಿಯಲ್ಲಿ ಚತುರ್ಗುಣ, ಸಾಮರ್ಥ್ಯದಲ್ಲಿ ಷಟ್ಗುಣ, ಕಾಮದಲ್ಲಿ ಅಷ್ಟಗುಣ, ಗಂಡಿಗಿಂತಲೂ ಹೆಣ್ಣು ಹೆಚ್ಚಾಗಿ ಬರೆದಿರ್ತಾಳೆ ಅಂತ ಹೇಳಿದ್ರು. ಹಾಗಿರುವಾಗ ಸಾಮರ್ಥ್ಯವನ್ನು ಹೊಂದಿರುವಂತಹ ಹೆಣ್ಣಾದರೂ ಗಂಡಿನ ಒಡೆಯನಾಗಿ ಬದುಕಬೇಕು. ಯಾಕೆ? ಸಂಸ್ಕಾರ ಎನ್ನುವಂತಹ ಪರಿಧಿಯನ್ನು ಬದಿಗಿಟ್ರೆ ನಮ್ಮನ್ನ ಕೀಳಾಗಿ ಕಾಣುವಂತಹ ಯಾವೆಲ್ಲ ಗಂಡುಗಳಿಗೆ ನಾವೇನುವುದನ್ನ ತೋರಿಸಿಕೊಡಬೇಕು ಎನ್ನುವಂತಹ ಹಠದಲ್ಲಿ, ಛಲದಲ್ಲಿ ಇಂಥದ್ದನ್ನು ನಾಡನ್ನು ಕಟ್ಟುವಂತಹ ಮನಸ್ಸನ್ನು ಮಾಡಿದ್ದೇನೆ ನಾನು. ಆಡಳಿತದ ಪ್ರತಿ ವಿಭಾಗದಲ್ಲಿಯೂ ಹೆಣ್ಣುಮಕ್ಕಳೇ ಅನುಮಾನವೇ ಇಲ್ಲ. ಕಾರಣ ಏನು? ಹೆಣ್ಣುಗಳಿಗೆ ಆಡಳಿತವನ್ನು ನಡೆಸುವುದಕ್ಕೆ ಸಾಧ್ಯ ಇಲ್ಲವಾ? ಅದನ್ನು ತೋರಿಸಬೇಕೆನ್ನುವ ಕಾರಣಕ್ಕಾಗಿ ನಾವು ನಿಂತ ನೆಲ ಹೆಣ್ಣು, ಕುಡಿಯುವ ಜಲ ಹೆಣ್ಣು, ವ್ಯಯಿಸುವ ಧನ ಹೆಣ್ಣು, ಆಡಿಸುವ ವಿದ್ಯೆ ಹೆಣ್ಣು, ನಮ್ಮನ್ನು ಪಡೆದ ತಾಯಿ ಹೆಣ್ಣು. ನಾವು ಹೋಗುವುದು ಮಣ್ಣಲ್ಲಿ, ಆ ತಾಯಿ ಮಣ್ಣು, ಅದು ತಾಯಿಯೇ, ಅದು ಹೆಣ್ಣೆ. ಹಾಗಿರುವಾಗ ಹೆಣ್ಣಾದವಳು ಯಾವುದರಲ್ಲೂ ಕಡಿಮೆ, ಯಾವುದಕ್ಕೂ ಅಲ್ಲ. ಹಾಗಿದ್ರೆ ಆಡಳಿತ ನಡೆಸುವುದಕ್ಕೆ ಯಾಕಾಗುವುದಿಲ್ಲ? ಅದನ್ನು ತೋರಿಸುವುದಕ್ಕಾಗಿ. ನೋಡಿದ್ಯಾ, ಈಗ ಕಂಡಿರುವಂತಹ ಯಾವೆಲ್ಲ ಅರಸು ಮಕ್ಕಳು ಕೇಳು ಭೂಪಾಲ ಮೂಗಿನ ಮೇಲೆ ಕಲ್ಲಿಟ್ಟು ನೋಡ್ತಾ ಇದ್ದಾರೆ ನಮ್ಮ ಆಡಳಿತ ವೈಖರಿಯನ್ನು. ಅದು ಒಂದು, ನಾವೊಂದು ಗಂಡನ ತುಚ್ಛೀಕಾರದಿಂದ ಕಂಡವರಲ್ಲ, ಗಂಡಸರೆಲ್ಲ ಕೆಟ್ಟವರು ಅಂತ ನಾವು ಹೇಳುವುದೂ ಇಲ್ಲ. ನಮ್ಮನ್ನು ತುಚ್ಛೀಕರಿಸಿದ ಗಂಡುಗಳಿಗೆ ಉತ್ತರವಾಗಿಸಿದ್ದೇವೆ, ಅನುಮಾನವೇ ಇಲ್ಲ. ಯಥಾಯೋಗ್ಯವಾದಂತಹ ಆಡಳಿತ ಮಾಡುತ್ತಾ ಇದ್ದೇನೆ, ಸಮಯಕ್ಕೆ ಸರಿಯಾಗಿ ಹೋರಾಟ ಹೊಡಿತಿದ್ದೇನೆ. ವಿಶೇಷ ಇದ್ರೆ ಬಂದಿರುವಂತಹ ಹುಡುಗರ ಹೆಡಗುಡಿ ಕಟ್ಟಿಗೆ ತರಬೇಕು. ಲಾಲಿ ಕೊಡದಿ ಶಶಿ ವಾದದಲ್ಲಿ, ವಿವಾದದಲ್ಲಿ, ವಿನೋದದಲ್ಲಿ, ವಿಹಾರದಲ್ಲಿ, ಸಮರದಲ್ಲಿ ಸಮಾನತೆ ಎನ್ನುವಂಥದ್ದು ಬೇಕು. ಚಿಗುರಂಗದ ಚೂಟುವುದಕ್ಕೆ ಕೊಡದೇ ಅಗತ್ಯ ಇದೆಯಾ ಹೇಳು? ಹಾಗಾಗಿ ನೀನು ನನಗೆ ಅಪ್ಪಣೆ ಕೊಟ್ಟದ್ದೇ ಹೌದು ಅಂತಾದ್ರೆ ಅವರ ಸೊಕ್ಕನ್ನು ನಾನು ಹೇಳಲಿಕ್ಕಾಗುವುದಿಲ್ಲ. ಬಂದಿರುವಂತಹ ಹುಡುಗರು ಯಾರತ್ತೋ ಒಂದು ಹಿನ್ನೆಲೆಯನ್ನು ಹೊತ್ತು ಇಲ್ಲಿಯವರೆಗೆ ಬಂದದ್ದಾದ್ರೆ ಅವರನ್ನ ಜಯಿಸುವುದಕ್ಕೆ ಸಾಧ್ಯ ಉಂಟು.
ಮತ್ತೆ ಮರೆಯಬಾರದು, ಪ್ರಪಂಚವೇ ಕಲ್ತುಕೊಳ್ಬೇಕು. ಹಾಗಾಗಿ ಅವರನ್ನ ಶಿಕ್ಷಿಸುವಂತಹ ವ್ಯಕ್ತಿ ಸಾಮಾನ್ಯದವನಲ್ಲ, ಘೋರರೂಪಿ. ಇಲ್ಲಿಲ್ಲ, ಅರಣ್ಯದಲ್ಲಿದ್ದಾನೆ. ನಾನು ಗಡಿ ಬಿಡಿಸಿ ಮೂರ್ಛೆ ಬಿದ್ದೆದ್ದು ಮರುದಿನಲು ಹುಡುಗಿ ಸರಕಾಣದಿರಲು ಆರ ಕೈ ಸೇರಿತೋ ಬಂಗಾರ ಆರ ಕೈ ಸೇರಿತೋ ಬಂಗಾರ ಭಾರವು ಆರ ಕೈ ಸೇರಿತೋ ಬಂಗಾರ ಭಾರವು ಯಾರು ಬಂದು ತೋರದಂತೆ ಚೋರವೈದರು ಹರನ ಸತಿಯ ಕರುಣದಿಂದ ತಲೆಯ ಮೇಲೆಗೆ ಹರನ ಸತಿಯ ಕರುಣದಿಂದ ತಲೆಯ ಮೇಲೆಗೆ ಅರಸಿ ಎನಿಸಿ ಬೆಳೆಸಿ ನಮ್ಮ ಹೊರಗೆ ಕಾಲಿಗೆ ಬೆಳೆಸಿ ನಮ್ಮ ಹೊರಗೆ ಕಾಲಿಗೆ ಬಂದುದೆಲ್ಲ ಬದಲಿ ಹಾರ ಒಂದು ದೊರೆ